ವೆಲ್ಕಮ್ ಟು ಅವರ್ ಚಾನೆಲ್. ನಮಸ್ಕಾರ. ಗಿಡಗಳಿಗೆ ಯಾವ ರೀತಿಯ ಪೋಷಕಾಂಶಗಳು ಬೇಕು ಅಂತ ಹೇಳುವಂಥದ್ದು ಮೊದಲು ನಾವು ನೋಡ್ಕೊಳ್ಬೇಕು. ಒಂದು ಗಿಡ ಚೆನ್ನಾಗಿ ಬೆಳಿಬೇಕಾದ್ರೆ 16 ಪೋಷಕಾಂಶಗಳು ಮುಖ್ಯವಾಗಿ ಬೇಕಾಗ್ತದೆ. ಇದು ಗಿಡಗಳನ್ನು 16 ಪೋಷಕಾಂಶಗಳನ್ನು ಗಿಡ ಬುಡಕ್ಕೆ ನಾವು ಹಾಕಬೇಕಾದ್ರೆ ಸಾವಯವ ಗೊಬ್ಬರನೇ ಹಾಕೋದು. ಯಾಕಂತ ಹೇಳಿದ್ರೆ ಸಾವಯವ ಗೊಬ್ಬರದಲ್ಲಿ 16 ಪೋಷಕಾಂಶ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ರಾಸಾಯನಿಕದಲ್ಲಿ ಇದು ಸಾಧ್ಯ ಇಲ್ಲ. ಉದಾಹರಣೆ, ರಾಸಾಯನಿಕದಲ್ಲಿ ಏನಿರ್ತದೆ, ಉದಾಹರಣೆಗೆ ಹೆಚ್ಚಾಗಿ ಸಿಕ್ಕುವಂಥದ್ದು ಕಾಂಪ್ಲೆಕ್ಸ್ ರಾಸಾಯನಿಕ ಕಾಂಪ್ಲೆಕ್ಸ್ ಅಂದ್ರೆ NPK, ಅಥವಾ ಒಂದು ಒಳ್ಳೆ ಕಂಪನಿಯಲ್ಲಿ ಇನ್ನೊಂದು 2 ಸೇರಿಸೋದು, ಜಿಂಕ್ ಸೇರಿಸಿಕೊಂಡು ಅಂತ ಅದಕ್ಕಿಂತ ಜಾಸ್ತಿ ಕಾಂಪ್ಲೆಕ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮ್ಯಾಕ್ಸಿಮಮ್ ಒಳ್ಳೆ ಬೆಸ್ಟ್ ಕಾಂಪ್ಲೆಕ್ಸ್ ತಗೊಂಡ್ರು ಅಷ್ಟೇ ಆಗ್ತಾ ಇರೋದು. ಆಗ ಏನಾಗುತ್ತೆ ಇದರಲ್ಲಿ, ಫಸ್ಟಿಗೆ ಬಂದಾಗ NPK ಯಾವ್ದು ಮಿಶ್ರಣ ಇದೆಯಾ, ಅದರಲ್ಲಿ N ಅಂತ ಹೇಳುವಂಥದ್ದು ಸಾರಜನಕ. ಇದು ಬಹಳ ಬೇಗ ಮಣ್ಣಿನೊಳಗೆ ಎಳ್ಕೊಳ್ಳುತ್ತದೆ, ಗಿಡಗಳಿಗೆ ಮಣ್ಣು ಎಳ್ಕೊಳ್ಳುವಾಗ ಏನಾಗುತ್ತೆ ಅಂದ್ರೆ ಮಣ್ಣಿನ ರಸಸಾರ pH ಅಂತ ಏನ್ ಕರಿತೇವೆ, ಅದು ನಾರ್ಮಲ್ ಮಣ್ಣಿನಲ್ಲಿ 6.5 to 8.8 ವರೆಗೆ ಇರ್ತದೆ. ಈ ಸಾರಜನಕ ಬಿದ್ದ ಕೂಡಲೇ ಯೂರಿಯಾ ಅಥವಾ ಯಾವುದೇ ಫಾರ್ಮ್ಯಾಟ್ ನಲ್ಲಿ ಕೊಟ್ಟರು ಅದು ಇಮಿಡಿಯೇಟ್ pH ಅನ್ನು ಬದಲಾಯಿಸ್ತದೆ. pH ಏನಾಗುತ್ತೆ ಅಂತ ಹೇಳಿದ್ರೆ 6.5 ಇಂದ 2.5 ವರೆಗೂ ಕೆಳಗೆ ಇಳೀತದೆ, ಅಥವಾ 3, 4, 5 ಈ ರೀತಿ ಆಗ್ತದೆ. ಈ ರೀತಿ ಆದಾಗ ಸಾರಜನಕ ಹೇಳ್ಕೊಳ್ಳುವಂತ ಒಂದು ಶಕ್ತಿ ಬರ್ತದೆ ಗಿಡಕ್ಕೆ, ಆದ್ರೆ ಬೇರೆ ಫಾಸ್ಫರಸ್, ಪೊಟ್ಯಾಶ್ ಅದು ಮಾತ್ರ ಹೇಳ್ಕೊಳ್ಳೋದಿಲ್ಲ. ಯಾಕಂದ್ರೆ pH ಬಹಳ ಲೋ ಆಗಿರುವುದರಿಂದ, ಅಂದ್ರೆ 7% pH 7ಗಿಂತ ಕಡಿಮೆ ಇದ್ದದ್ದು ಕರಿತೇವೆ, 7ರಿಂದ ಜಾಸ್ತಿ ಇದ್ದದ್ದು ಅಂದ್ರೆ 8 pH ಅಂತ ಕರಿತೇವೆ. ಮುರಳಿದ 7ರಿಂದ 7 ನ್ಯೂಟ್ರಲ್, 7ರಿಂದ ಮೇಲೆ ಇದ್ರೆ ಆಲ್ಕಲೈನ್ ಅಂತ ಕರಿತೇವೆ. ಸೊ ಆಲ್ಕಲೈನ್ ಅಲ್ಲಿ ಕೆಲವು ಪೋಷಕಾಂಶಗಳು ಸಿಕ್ಕುದಿಲ್ಲ, ಅಸಿಡಿಟಿಯಲ್ಲಿ ಕೂಡ ಕೆಲವು ಪೋಷಕಾಂಶಗಳು ಸಿಕ್ಕುದಿಲ್ಲ. ಈಗ ಅಸಿಡಿಟಿಯಲ್ಲಿ ಬರುವಂತ ಬಂದಾಗ, ಸಾರಜನಕ ಮಣ್ಣಿಗೆ ಬಿದ್ದಾಗ pH ಅಸಿಡಿಟಿ ಆಗುತ್ತೆ. ಆಗ ಅದರಿಂದ ಅದನ್ನು ಒಂದೇ ಸಲ ನಮ್ಮ NPK ನಾವು ಉಪಯೋಗಿಸಿದ್ರು ಅದು ಒಂದ್ಸಲ ತಗೊಳ್ಳಿ. ಫಾಸ್ಫರಸ್ ತಗೊಳ್ಬೇಕಾದ್ರೆ 2 ತಿಂಗಳು ಬೇಕಾಗುತ್ತೆ. ಅಂದ್ರೆ ಮಣ್ಣಿಗೆ ಟಚ್ ಆದ್ಮೇಲೆ ಮಣ್ಣಿನಲ್ಲಿರುವಂತ ಫಾಸ್ಫರಸ್ ಸಾಲ್ಬಿಲೈಸಿಂಗ್ ಬ್ಯಾಕ್ಟೀರಿಯಾಗಳು ಬಂದು ಅದನ್ನು ರಿಲೀಸ್ ಆಗಿ ಬ್ಲಾಕ್ ಆಗಿದ್ದ ಫಾಸ್ಫರಸ್ ಅನ್ನ ರಿಲೀಸ್ ಮಾಡಿಕೊಡ್ಲಿಕ್ಕೆ 2 ತಿಂಗಳು ಬೇಕಾಗುತ್ತೆ. ಅದೇ ರೀತಿ ಪೊಟ್ಯಾಶ್ ಅನ್ನು ಮಣ್ಣಿಗೆ ತಾಗಿದ ಕೂಡಲೇ 1% ಮಾತ್ರ ಸಿಗ್ತದೆ. ಯಾಕಂದ್ರೆ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾಸ್ಗಳು ಬರ್ಬೇಕಾದ್ರೂ ಅಸಿಡಿಕ್ ಸಾಯಿಲ್ ನಲ್ಲಿ ಬರ್ಲಿಕ್ಕೆ ಲೇಟ್ ಆಗುತ್ತೆ. ಅದರಿಂದ NPK ಅಂತ ಹೇಳುವಂತದ್ದು ಅಥವಾ ಬೇರೆ ಅದ್ರ ಜೊತೆ ಇರುವಂತ ಬೇರೆ ಇದುಗಳು ಕೂಡ ಒಂದೇ ಸಲ ಗಿಡಗಳಿಗೆ ಸಿಕ್ಕುದಿಲ್ಲ. ಅದು ಗಿಡಗಳು ಸಿಕ್ಕಬೇಕಾದ್ರೆ ಈ pH ಪುನಃ ನಾರ್ಮಲ್ ಹತ್ರ ಬರಬೇಕಾಗುತ್ತೆ. ಅದು ಅಷ್ಟು ಬರೋದ್ರೊಳಗೆ ಸಾರಜನಕ ಕಂಪ್ಲೀಟ್ ಮಣ್ಣಿನಿಂದ ಖಾಲಿಯಾಗಿರ್ತದೆ. ಆಗ ಒಂದೇ ಸಲ ಎಲ್ಲವೂ ಸಿಕ್ಕದೇ ಇದ್ದಾಗ, ಈ 16 ಪೋಷಕಾಂಶಗಳು ಸಿಕ್ಕದೇ ಇದ್ದಾಗ ರೋಗಾಣುಗಳು ಬರ್ತವೆ, ರೋಗಾಣುಗಳು ಬೆಳೀತವೆ, ರೋಗ ಅಟ್ಯಾಕ್ ಆಗುತ್ತೆ, ಅಥವಾ ಇನ್ಸೆಕ್ಟ್ಗಳು ಬರ್ತವೆ, ಇನ್ಸೆಕ್ಟ್ ಅಟ್ಯಾಕ್ ಆಗುತ್ತೆ. ಆದ್ರಿಂದ ಇದು ಇನ್ಸೆಕ್ಟ್ ಅಟ್ಯಾಕ್ ಆಗ್ಬಾರ್ದು, ರೋಗಗಳು ಕೂಡ ಬರಬಾರ್ದು ಅಂತ ಹೇಳುವಂತಾದ್ರೆ ಗಿಡಗಳಿಗೆ ಬೇಕಾಗುವುದು 16 ಪೋಷಕಾಂಶಗಳು. ಈ 16 ಪೋಷಕಾಂಶಗಳನ್ನು ಕೊಡ್ಲಿಕ್ಕೆ ತಾಕತ್ ಇರುವುದು ಬರೀ ಸಾವಯವ ಗೊಬ್ಬರದಲ್ಲಿ ಮಾತ್ರ. ಯಾಕಂದ್ರೆ ಸೂಕ್ಷ್ಮ ಜೀವಾಣುಗಳು ಅಂದ್ರೆ ಅವು ಏನ್ ಮಾಡ್ತವೆ ಅಂದ್ರೆ ಅವುಗಳ ಲೈಫ್ ಬರೀ 3 ನಿಮಿಷ ಇರುವುದು. ಈ 3 ನಿಮಿಷದಲ್ಲಿ ಸೂಕ್ಷ್ಮ ಜೀವಾಣುಗಳು ಮಿಲಿಯನ್ ಟೈಮ್ಸ್ ಮಲ್ಟಿಪ್ಲೈ ಆಗ್ತವೆ. ಅವುಗಳು ಮಲ್ಟಿಪ್ಲೈ ಆಗ್ಬೇಕಾದ್ರೆ ಅದಕ್ಕೆ ಸಾವಯವ ಪದಾರ್ಥಗಳು ಬೇಕಾಗುತ್ತೆ. ಅದು ಕರಗಿದ ಸ್ಟೇಜಿನಲ್ಲಿ ಇರುವಂತ ಸಾವಯವ ಪದಾರ್ಥಗಳು ಬೇಕಾಗುವಂತದ್ದು. ಇದನ್ನು ತೆಗೆದುಕೊಳ್ಬೇಕಾದ್ರೆ ನಾವು ಸಾವಯವ ಗೊಬ್ಬರವನ್ನು, ಒಳ್ಳೆ ಕರಗಿದ ಸಾವಯವ ಗೊಬ್ಬರವನ್ನು ಕೊಡ್ಬೇಕು. ಸಾವಯವ ಗೊಬ್ಬರ ಕರಗಬೇಕು ಅಂತ ಹೇಳಿದ್ರೆ ಗಿಡಗಳು ತಗೊಳ್ಳುವ ಲೆವೆಲಿಗೆ ಗೊಬ್ಬರಗಳು, ಸಾವಯವ ಗೊಬ್ಬರ ಇರ್ಬೇಕಾದ್ರೆ ಅದು 21 ಅನುಪಾತದಲ್ಲಿ ಇರಬೇಕು. 20:1 ಕಾರ್ಬನ್ ನೈಟ್ರೋಜನ್ ರೇಷಿಯೋ ಇರಬೇಕು. ಹಾಗಿರುವಾಗ ಬರೀ ನಾವು ಸಾವಯವ ಗೊಬ್ಬರ ಅಂತ ಹೇಳ್ಬಿಟ್ಟು ದನದ ಗೊಬ್ಬರ, ಆಡು ಕುರಿಗಳ ಕೋಳಿ ಗೊಬ್ಬರ ಮತ್ತೆ ಬೇರೆ ಯಾವುದೇ ಗೊಬ್ಬರಗಳನ್ನು ಕರಗದೆ ಇದ್ದ ಸ್ಥಿತಿಯಲ್ಲಿ ಕೊಟ್ಬಿಟ್ರೆ ಅದು ಇಮಿಡಿಯೇಟ್ ಆಗಿ ಗಿಡಗಳಿಗೆ ಸಿಕ್ಕುದಿಲ್ಲ. ಅದು ಕರಗಲಿಕ್ಕೆ ಟೈಮ್ ಸಿಗ್ತದೆ. ಇದನ್ನು ಕರಗಲಿಕ್ಕೆ ಟೈಮ್ ಕೊಡ್ಬೇಕು ಅಂತ ಹೇಳಿದ್ರೆ ಇದನ್ನು ಕರಗಿಸುವ ಮೆಥಡ್ ನಲ್ಲಿ ಏನ್ ಮಾಡ್ಕೊಂಡು ನಾವು ಕರಗಿದ ಗೊಬ್ಬರ ಕೊಡ್ಬೇಕಾಗುತ್ತೆ. ಉದಾಹರಣೆಗೆ
ತೆಂಗಿನ ನಾರಿನ ಪುಡಿ 122 ಕಾರ್ಬನ್ಗೆ 1 ನೈಟ್ರೋಜನ್ ಇರೋದು. ಅದು 21ಕ್ಕೆ ಕರಗಿಕೊಂಡು ಬರಬೇಕು. ಅದೇ ತೆಂಗಿನ ನಾರಿನ ಪುಡಿಯನ್ನು ಸುಮ್ಮನೆ ಒಂದ್ ಕಡೆ ಹಾಕಿಬಿಟ್ಟು ಅಥವಾ ಗಿಡಕ್ಕೆ ನೀರು ಕೊಳ್ಳುವ ಶಕ್ತಿ ಇದೆ ತೆಂಗಿನ ನಾರಿನ ಪುಡಿಗೆ ಅಂತ ಗಿಡದ ಬುಡಕ್ಕೆ ನಾವು ಹಾಕಿದ್ರೆ ಅದೇನಾಗುತ್ತೆ ಅಂದ್ರೆ ಮೊದಲು ಅದು ಕರಗಬೇಕು ಅಂತ ಹೇಳುವಂತ ಅದರಲ್ಲಿರುವ ಫಿನೋಲಿನ್ ಮತ್ತು ಲೆಗ್ನಿನ್ ಕಡಿಮೆ ಆಗ್ಬೇಕಾದ್ರೆ ಅದು ಮಣ್ಣಿನಲ್ಲಿರುವಂತ ನೀರನ್ನು ಇಟ್ಕೊಂಡು ಇರುವಾಗ ಸಾರಜನಕವನ್ನು ಕೂಡ ಮಣ್ಣಿನಲ್ಲಿ ಎಷ್ಟು ಸಾರಜನಕ ಉಂಟ ಅದನ್ನು ಕೂಡ ಹೇಳ್ಕೊಳ್ಳುತ್ತೆ. ಅದು ಕರಗಿದ ನಂತರ ಅದು 21ಕ್ಕೆ ಬರೋದು. ಸೊ ಈ ಎಲ್ಲ ವ್ಯವಸ್ಥೆಗಳನ್ನು ನಾವು ಸರಿ ಮಾಡಿಕೊಳ್ಬೇಕಾದ್ರೆ ಒಳ್ಳೆಯ ರೀತಿಯಲ್ಲಿ ಸಾವಯವ ಗೊಬ್ಬರವನ್ನು ನಾವು ತಯಾರು ಮಾಡಬೇಕು. ಉದಾಹರಣೆಗೆ ಡಾಕ್ಟರ್ ರೆನಾಲ್ಡ್ ಅಂತ ಹೇಳ್ಬಿಟ್ಟು ಅವರು ಒಂದು ಇದು ಬರ್ತಿದ್ದಾರೆ, ವಾಟ್ ಈಸ್ ದಯರ್ ಇನ್ ದ ಬ್ಯಾಗ್ ಅಂದ್ರೆ ಚೀಲದಲ್ಲಿ ಏನಿದೆ ಅಂತ. NPK ಅಂತ ಹೇಳುವಂತ ಅಂಶಗಳು ಇದ್ರೆ ಅದರಲ್ಲಿ ಫ್ಯಾಕ್ಟರಿಯಿಂದ ಬರುವಾಗ 19 ಚೀಲದಲ್ಲಿ 19 ಅಂತ ಬರೆದ್ರೆ ಅದು ಚೀಲದಲ್ಲಿ ಉಂಟು ಅಂತ. ಫ್ಯಾಕ್ಟರಿಯಿಂದ ಬರುವಾಗ ಅದು ಬಂದ್ಬಿಟ್ಟು ಏಜೆಂಟಿಗೆ ಬರ್ತದೆ, ಏಜೆಂಟಿಂದ ಬಂದ್ಬಿಟ್ಟು ರೈತರಿಗೆ ಬರ್ತದೆ, ರೈತರಿಂದ ಬಂದು ತೋಟಕ್ಕೆ ಬರುವಾಗ ಮ್ಯಾಕ್ಸಿಮಮ್ ನೈಟ್ರೋಜನ್ 19 ಇದ್ದದ್ದು ಮ್ಯಾಕ್ಸಿಮಮ್ ಅವೈಲಬಿಲಿಟಿ ಅದರ 10% ಮಾತ್ರ, ಅಂದ್ರೆ 1.9 ಮಾತ್ರ ಸಿಕ್ಕುದು ಚೀಲದಲ್ಲಿ ಬರ್ದಿರ್ತಾರೆ. ಫ್ಯಾಕ್ಟ್ರಿಯಲ್ಲಿ ಬರುವಾಗ ಕರೆಕ್ಟ್ ಇರ್ತದೆ, ಅದೇನ್ 30 ಅಂತ ಹೇಳೋದಕ್ಕಾಗುದಿಲ್ಲ. ಆದ್ರೆ ಅದು ಬರುವಾಗ ಈ ನೈಟ್ರೋಜನ್ ಬೇಗ ಆವಿಯಾಗಿ ಹೋಗುವುದರಿಂದ ಅದು ಯಾವುದೇ ಒಳ್ಳೆಯ ರೀತಿಯಲ್ಲಿ ಅದನ್ನು ಟೆಸ್ಟ್ ಜಾಗರೂಕತೆಯಲ್ಲಿ ತಗೊಂಡು ಬಂದಿಟ್ರು ಮ್ಯಾಕ್ಸಿಮಮ್ ಸಿಕ್ಕುವುದು 10%. ಅದು ಮೊದಲಿನ 20 ದಿವಸದಲ್ಲಿ. ಆಮೇಲೆ ಫಾಸ್ಫರಸ್ ರಾಸಾಯನಿಕ ಫಾಸ್ಫರಸ್ ಅನ್ನು ಕೆಮಿಕಲ್ ಪೆಟ್ರೋಕೆಮಿಕಲ್ ಹಾಕಿಬಿಟ್ಟು ಅವೈಲಬಿಲಿಟಿ ಫಾರ್ಮ್ಗೆ ತಂದಿರ್ತಾರೆ, ಚೀಲದಲ್ಲಿ ಇರ್ತದೆ. ಅದು ಮಣ್ಣಿಗೆ ಮುಟ್ಟಿದ ಕೂಡಲೇ ಏನಾಗುತ್ತೆ ಅಂದ್ರೆ ನ್ಯೂಟ್ರಲೈಸ್ ಆಗುತ್ತೆ. ನ್ಯೂಟ್ರಲೈಸ್ ಆಗಿಬಿಟ್ಟು 2 ತಿಂಗಳವರೆಗೆ ಪುನಃ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಗಳು ಮಣ್ಣಿನಿಂದ ಬಂದು ಅದನ್ನು ಬಿಡಿಸಿಕೊಡುವವರೆಗೆ ಫಾಸ್ಫರಸ್ ಸಿಕ್ಕುವುದಿಲ್ಲ. ಅದೇ ರೀತಿ ಪೊಟ್ಯಾಶ್ ಕೂಡ ಹಾಗೇನೆ. ಪೊಟ್ಯಾಶ್ ಕೂಡ ಚೀಲದಲ್ಲಿ ಇರ್ತದೆ, ಅದು ಬಂದ್ಬಿಟ್ಟು ಕಲ್ಲೇ ರೀತಿಯಲ್ಲಿ ನೋಡ್ಕೊಂಡು ಬಂದ್ಬಿಟ್ಟು ಮಣ್ಣಿಗೆ ಹಾಕುವಾಗ 1% ಮಾತ್ರ ಸಿಗ್ತದೆ. ಅದನ್ನು ಮೊಬಿಲೈಸ್ ಮಾಡ್ಬೇಕಾದ್ರೆ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾಗಳು ಇರ್ತವೆ, ಅವುಗಳು ಬರಬೇಕು. ಇವೆಲ್ಲ ಮಣ್ಣಿನಲ್ಲಿ ಇದೆ, ಇಲ್ಲ ಅಂತ ಹೇಳುದಿಲ್ಲ. ಅವುಗಳು ಬೆಳಿಬೇಕು. ಸಣ್ಣ ಪ್ರಮಾಣದಲ್ಲಿ ಇದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬಂದ್ಬಿಟ್ಟು ಬೆಳಿಬೇಕಾದ್ರೆ ಅದಕ್ಕೆ ಸಾವಯವ ಪದಾರ್ಥಗಳು ಬೇಕು, ಕರಗಿದ ಸಾವಯವ ಗೊಬ್ಬರ ಬೇಕು. ಸಾವಯವ ಕರಗದ ಗೊಬ್ಬರ ಇದ್ರೆ ಮಾತ್ರ ಅವು 3 ನಿಮಿಷದಲ್ಲಿ ಬದುಕಿ ಸತ್ತ ಮೇಲೆ ಅದರಲ್ಲಿ ಅದು ತಿಂದಂತ ಸಾವಯವ ಪೋಷಕಾಂಶಗಳು ಗಿಡಗಳಿಗೆ ಹೇಳ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ, ಗಿಡಗಳು ಹೇಳ್ಕೊಳ್ತವೆ. ಹಾಗಾಗಿ ಸಾವಯವ ಪದಾರ್ಥದಲ್ಲಿ ಒಳ್ಳೆಯ ರೀತಿಯ ಕರಗಿದ 16 ಪೋಷಕಾಂಶಗಳು ಇದ್ದಂತ ಇದರಲ್ಲಿ ರೋಗಗಳು ಬರುವುದು ಇಲ್ಲ, ಕೀಟಗಳು ಬರುವುದಿಲ್ಲ. 95% ಗ್ಯಾರಂಟಿ ಖಂಡಿತ ಬರುವುದಿಲ್ಲ. ಇದು 5% ಆಗಿಬಿಟ್ಟಿದ್ದೇನೆ ಅಂದ್ರೆ ಪ್ರತಿಯೊಬ್ಬರು ಮನಸ್ಥಿತಿ ಬೇರೆ ಬೇರೆ ಅಂಶಗಳು ಬರುವುದರಿಂದ ಆ 5% ಅನ್ನು ಬಿಟ್ಟು 95% 100 ಗಿಡಗಳಿಗೆ ಸಿಕ್ಕುತ್ತೆ. ಸೊ ಆದ್ರಿಂದ ನಾವು ಯಾವಾಗ ಏನ್ ಮಾಡ್ಬೇಕಾದ್ರೂ ಸಾವಯವ ಗೊಬ್ಬರ ಬೇಕೇ ಬೇಕು. ಈಗ ನೋಡಿ, ಉದಾಹರಣೆಗೆ ಕೆಲವು ತೋಟಗಳಲ್ಲಿ ಬರೀ ರಾಸಾಯನಿಕ ಹಾಕ್ತಾ ಇದ್ದಾರೆ, ಸಾವಯವ ಹಾಕ್ಲೇ ಇಲ್ಲ ಅಂತ ತಿಳ್ಕೊಳ್ಳಿ. ಅಂತ ತೋಟಗಳಲ್ಲಿ ಎಷ್ಟು ವರ್ಷ ಇಳುವರಿ ಬರ್ತದೆ? ಮಣ್ಣು ಸಾವಯವ ಗೊಬ್ಬರದ ರೀತಿಯಲ್ಲಿ ಸೂಕ್ಷ್ಮ ಜೀವಾಣುಗಳನ್ನು ಬೆಳೆಸಿ ಗಿಡಗಳಿಗೆ ಕೊಡುವಂತ ರೀತಿಯ ಪ್ರಮಾಣದಲ್ಲಿ ಬರುವವರೆಗೆ ಕೊಡ್ತದೆ. ಆ ಮಣ್ಣು ಅಷ್ಟು ಫಲವತ್ತತೆ ಇದ್ರೆ ಅದು ಸ್ವಲ್ಪ ವರ್ಷ ಕೊಡ್ತದೆ. ಇಲ್ಲ ಅಂದ್ರೆ ಅಲ್ಲಿ 1 ವರ್ಷ 2 ವರ್ಷ ಅದಕ್ಕೆ ಫಲವತ್ತತೆ ಕಡಿಮೆ ಆಗ್ತದೆ, ಗಿಡಗಳಿಗೆ ಸಿಕ್ಕುವುದಿಲ್ಲ. ಸೊ ಆದ್ರಿಂದ ಪ್ರತಿಯೊಂದು ಗಿಡಗಳು ರಾಸಾಯನಿಕ ಹಾಕಿದ್ರೂ ಜಾಸ್ತಿ ಸಾವಯವ ಗೊಬ್ಬರ ಹಾಕಿದ್ರೆ ಅದರಲ್ಲಿ ಪೋಷಕಾಂಶಗಳು ಗಿಡಗಳಿಗೆ ಸಿಗ್ತವೆ, ಇಲ್ಲದ್ರೆ ಸಿಕ್ಕುವುದಿಲ್ಲ. ಇನ್ನು ಕೆಲವು ಕಡೆಗಳಲ್ಲಿ ಜಾಸ್ತಿ ಮರಗಳಿರ್ತವೆ. ಈ ಮರದ ಎಲೆಗಳು ಬಿದ್ದು ಬಿಟ್ಟು ಕೊಂಬೆಗಳು ಎಲ್ಲ ಬಿದ್ದು ಬಿಟ್ಟು ಮಣ್ಣಿನಲ್ಲಿ ಕರಗಿ ಬಿಟ್ಟು ಆ ರೀತಿಯಲ್ಲಿ ಕೆಲವು ಸಾವಯವ ಪದಾರ್ಥಗಳನ್ನು ಕೊಡುವಾಗ ರಾಸಾಯನಿಕ ಹಾಕಿದಾಗ ನಿಮ್ಗೆ ರಿಸಲ್ಟ್ ಬರ್ತದೆ. ಇಲ್ಲ ಅಂದ್ರೆ ರಾಸಾಯನಿಕ ಹಾಕಿದ್ರೆ ರಿಸಲ್ಟ್ ಬರೋದೇ ಇಲ್ಲ. ಯಾವ ಬಂದ್ರೂ ಅದು ಅಲ್ಪ ಕಾಲ ಬರುದಿಲ್ಲ. ಆದ್ರಿಂದ ನಾವು ರಾಸಾಯನಿಕದಿಂದ ಸಾವಯವಕ್ಕೆ ಹೋಗುವುದು ಬಹಳ ಮುಖ್ಯ. ಸಾವಯವದಲ್ಲಿ ಇದ್ರೆ ಅದು ಎಷ್ಟೇ ವರ್ಷ ಆದ್ರೂ ತೊಂದರೆ ಇಲ್ಲ. ರಾಸಾಯನಿಕ ಇಲ್ಲದಿದ್ರು ಎಲ್ಲ 16 ಪೋಷಕಾಂಶಗಳು ಸಿಕ್ಕುವ ರೀತಿಯಲ್ಲಿ ನಾವು ಮಾಡಿದ ಗೊಬ್ಬರ ಹಾಕಿದ್ರೆ ಖಂಡಿತ ಸಿಗ್ತದೆ. ಕೆಲವು ತೋಟಗಳಲ್ಲಿ ಗೊಬ್ಬರವನ್ನು ಹಾಕದೇ ಇಲ್ಲ. ಗೊಬ್ಬರ ಅಂದ್ರೆ ರಾಸಾಯನಿಕ ಗೊಬ್ಬರನೇ ಹಾಕುದಿಲ್ಲ. ಅಂದ್ರೆ ಅರ್ಥ ಏನಂತ ಹೇಳಿದ್ರೆ ಮಣ್ಣು ಫಲವತ್ತತೆ ಇದ್ದಾಗ ಅಲ್ಲಿ ರಿಸಲ್ಟ್ ಕೊಡ್ತದೆ. ಇಲ್ಲ, ಮಣ್ಣು ಫಲವತ್ತತೆ ಇಲ್ಲ, ಬರೀ ಗೊಬ್ಬರನು ಯಾವ್ದು ಗೊಬ್ಬರನ ಹಾಕಿಲ್ಲ, ಫಲಿತಾಂಶಗಳು ಬರೋದಿಲ್ಲ. ಆದ್ರಿಂದ ಯಾವಾಗಲೂ ನಾವು ಸಾವಯವ ಗೊಬ್ಬರಕ್ಕೆ ಒತ್ತು ನೀಡಿಬಿಟ್ಟು ಸಾವಯವ ಗೊಬ್ಬರವನ್ನು ಆದಷ್ಟು ಮಣ್ಣಿಗೆ ಸೇರಿಸಿದ್ರೆ
ನಮ್ಗೆ ಒಳ್ಳೆಯ ಇಳುವರಿ ಬರುತ್ತೆ. ಮತ್ತೆ ಸಾವಯವ ಗೊಬ್ಬರವನ್ನು ಯಾಕೆ ಹಾಕಬೇಕು ಅಂತ ಹೇಳಿದ್ರೆ, ಮಣ್ಣನ್ನು ಸವಳಿಕೆ ಆಗಲಿಕ್ಕೆ ಬಿಡುವುದಿಲ್ಲ ಸಾವಯವ ಗೊಬ್ಬರ ಆದ್ರೆ. ರಾಸಾಯನಿಕ ಗೊಬ್ಬರ ಆದ್ರೆ ಸವಳಿಕೆ ಆಗುತ್ತೆ, ಮಣ್ಣು ಕೊಚ್ಚಿಕೊಂಡು ಹೋಗುತ್ತೆ, ಇದ್ದ ಪೋಷಕಾಂಶಗಳು ಹೋಗುತ್ತವೆ. ಸಾವಯವ ಗೊಬ್ಬರ ಆದ್ರೆ ಇಲ್ಲ, ಸವಳಿಕೆ ಆಗ್ಲಿಕ್ಕೆ ಬಿಡುವುದಿಲ್ಲ, ಮತ್ತೆ ಪೋಷಕಾಂಶಗಳು ಮೇಲ್ಮಟ್ಟದಲ್ಲಿದ್ದು ಮಣ್ಣನ್ನು ಇಂಪ್ರೂವ್ ಮಾಡಿಕೊಂಡೇ ಹೋಗ್ತವೆ. ಎಷ್ಟು ವರ್ಷ ಆದ್ರೂ ಮಣ್ಣು ಇಂಪ್ರೂವ್ ಮಾಡಿಕೊಳ್ಳಿ. ಇಲ್ಲಾಂದ್ರೆ ಮಣ್ಣು ಏನಾಗುತ್ತೆ ಅಂದ್ರೆ 6-9 ಇಂಚು ಮೇಲಿನ ಮಣ್ಣು ಸಾವಯವ ಪದಾರ್ಥ ಇದ್ದಷ್ಟು ಅದು ಚೆನ್ನಾಗಿರ್ತದೆ, ಕೆಳಗಿನ ಮಣ್ಣು ಚೆನ್ನಾಗಿರುವುದಿಲ್ಲ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಬರೇ ರಾಸಾಯನಿಕ ಹಾಕಿದರೆ ಆ ಭೂಮಿ ಅಲ್ಲಿ ಮಾಡುವಂತ ಕೃಷಿ ಬಹಳ ವರ್ಷ ಬರ್ತದೆ. ಉದಾಹರಣೆಗೆ ಭತ್ತ ತಗೊಳ್ಳಿ, ಭತ್ತಕ್ಕೆ ಮೊದಲು ಎಷ್ಟು ಬರೀ 10 kg ಯೂರಿಯಾ ಹಾಕಿ ಬಿಟ್ಟಿದ್ರೆ ಒಳ್ಳೆ 10 ಕ್ವಿಂಟಾಲ್ 15 ಕ್ವಿಂಟಾಲ್ ಇಳುವರಿ ಬರ್ತಾ ಇತ್ತು. ಈಗ 100 kg ಯೂರಿಯಾ ಹಾಕಿದ್ರು 10-15 ಕ್ವಿಂಟಾಲ್ಗಿಂತ ಮೇಲೆ ಹೋಗುದಿಲ್ಲ, ಇದು ಕಡಿಮೆನೇ ಆಗುತ್ತದೆ. ಅಥವಾ ಬೇರೆ ಯಾವುದೇ ಬೆಳೆ ತಗೊಳ್ಳಿ, ಬೇಕಾದ್ರೆ ಎಲ್ಲಿ ಸಾವಯವ ಗೊಬ್ಬರವನ್ನು ಜಾಸ್ತಿಯಾಗಿ ಉಪಯೋಗಿಸಿದಾರ, ಅದು ರಾಸಾಯನಿಕ ಹಾಕಿದ ಕೂಡಲೇ ಸೂಕ್ಷ್ಮ ಜೀವಾಣುಗಳು ಸಾಯ್ತವೆ ನಿಜ. ಆದ್ರೆ ಸಾವಯವ ಗೊಬ್ಬರದ ಪ್ರಮಾಣ ಜಾಸ್ತಿ ಇದ್ದಾಗ ಅದ್ರ ಫಲಿತಾಂಶಗಳು ಜಾಸ್ತಿ ಸಿಗ್ತವೆ. ಆದ್ರಿಂದ ಸುಮ್ಮನೆ ನಾವು ಇರುವಂತ ಸೂಕ್ಷ್ಮ ಜೀವಾಣುಗಳನ್ನು ಕೊಂದು ಪುನಃ ಇದು ಮಾಡುವ ಬದಲಿಗೆ ಸಾವಯವ ಗೊಬ್ಬರವನ್ನೇ ಉಪಯೋಗಿಸಿ ಮಣ್ಣು ಉಳಿಸಿ ನಮ್ಗೆ ಒಳ್ಳೇದು ಅಂತ ಹೇಳ್ಬೇಕು, ರೈತರಿಗೆ ಹೇಳೋಕೆ ಬಯಸ್ತೀನಿ.